ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಷ್ಟು ಸುಪ್ರಸಿದ್ಧವಾದಂತಹ ಶ್ಲೋಕ. ಇದನ್ನ ರಚಿಸಿದ್ದು ರಾಯರ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯ. ತಮ್ಮ ಗುರುಗಳ ಸಮಾಧಿ ಸಮಯದಲ್ಲಿ ಕೊನೆಯದಾಗಿ ಗುರುಗಳ ದರ್ಶನ ಮಾಡಬೇಕು ಅಂತ ಅವರು ಹೊರಡ್ತಾರೆ. ಆದ್ರೆ ತುಂಗಭದ್ರೆಯಲ್ಲಿ ಆಗ ಪ್ರವಾಹ. ಆಗ ಈ ಶ್ಲೋಕವನ್ನ ರಚಿಸಿ ಇದನ್ನೇ ಹೇಳ್ಕೊಳ್ತಾ ಪ್ರವಾಹದಂತೆ ಹರಿತಾ ಇದ್ದಂತಹ ತುಂಗಭದ್ರಾ ನದಿಯನ್ನ ವಿಸ್ಮಯ ಅನ್ನೋ ಹಾಗೆ ದಾಟಿ ಕೊನೆ ಕ್ಷಣದಲ್ಲಿ ತಮ್ಮ ಗುರುಗಳ ದರ್ಶನವನ್ನ ಪಡ್ಕೋತಾರೆ. ಅಂದಿನಿಂದ ಈ ಶ್ಲೋಕ ರಾಯರ ಭಕ್ತರ ಸಾಕಷ್ಟು ಇಷ್ಟಾರ್ಥಗಳ ಸಿದ್ಧಿಗೆ ಕಾರಣವಾಗಿದೆ. ಅನೇಕಾನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ. ಪೂಜ್ಯಾಯ ಅಂದ್ರೆ ಪೂಜೆಗೆ ಯೋಗ್ಯವಾದ, ರಾಘವೇಂದ್ರಾಯ ಗುರುಗಳ ಹೆಸರು, ಸತ್ಯ ಧರ್ಮ ರಥಾಯ ಚ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲೇ ನಡೆದವರು, ಭಜತಾಂ ಕಲ್ಪವೃಕ್ಷಾಯ ಗುರು ರಾಯರ ಭಜನೆ ಮಾಡಿದವರಿಗೆ ಇಷ್ಟಾರ್ಥಗಳನ್ನ ಕರುಣಿಸುವ ಇಂದ್ರಲೋಕದ ವೃಕ್ಷ, ಕಲ್ಪ ವೃಕ್ಷದಂತೆ ಕೇಳಿದ್ದೆಲ್ಲವನ್ನ ಗುರುಗಳು ಕರುಣಿಸ್ತಾರೆ.